ನಮ್ಮ ಮಮ್ಮಿ ಮಾಲ್ ಆಫ್ ಏಷ್ಯಾದಲ್ಲಿ ಇರೋ ಡೆಕೋರೇಷನ್ ನೋಡೋಣ, ಒಂಚೂರು ಸುತ್ತಾಡ್ಕೊಂಬರೋಣ ಅಂತ ಅಂದಿದ್ದಾರೆ. ನನ್ನ ಕಾಲ್ದು ಪೆಟ್ಟಿರುತ್ತಲ್ಲ ಉಗ್ರು, ಇದು ಯಡಿಯೂರಪ್ಪನ ಸೈಕಲ್ ಐತೆ ನೋಡಿ. ನಮ್ಮ ಅಮ್ಮನೂ ಗ್ರೀನ್ ಹಾಕಿದ್ದಾರೆ, ನಮ್ಮ ಅಪ್ಪನೂ ಗ್ರೀನ್ ಹಾಕಿದ್ದಾರೆ. ತೋರ್ಸಪ್ಪ, ನಮ್ಮ ಡ್ಯಾಡಿಗೆ ಶೂ ಕ್ರೇಜು, ನಾವೆಲ್ಲ ಅದೇ ಹಾಕೋದು. ಸೊ ನಮ್ಮ ಅತ್ತೆಗೆ ಒಂದು ಚಪ್ಪಲ್ ತಗೊಳ್ಳೋಣ ಅಂತ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೊಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ, ಯಾಕಂದ್ರೆ ಇವತ್ತು ನಮ್ಮ ಮಮ್ಮಿ ಮಾಲ್ ಆಫ್ ಏಷ್ಯಾದಲ್ಲಿ ಇರೋ ಡೆಕೋರೇಷನ್ ನೋಡೋಣ, ಒಂಚೂರು ಸುತ್ತಾಡ್ಕೊಂಬರೋಣ ಅಂತ ಅಂದಿದ್ದಾರೆ. ಸೊ ರ್ಯಾಂಡಮ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅವರು ಒಂದು ಪಾಯಿಂಟ್ ಹತ್ರ ಬರ್ತಾರೆ, ನಾನು ಇಲ್ಲಿಂದ ಆಟೋದಲ್ಲಿ ಹೋಗ್ತೀನಿ. ಸೊ ಯಾಕೆ ಆಟೋದಲ್ಲಿ ಹೋಗ್ತೀನಿ ಅಂದರೆ ನನ್ನ ಕಾಲಿಗೆ, ಸೊ ನೋಡಿ ನನ್ನ ಕಾಲ್ದು ಪೆಟ್ಟಿರುತ್ತಲ್ಲ ಉಗ್ರು, ಅದು ಫುಲ್ ಚಿಪ್ ಆಫ್ ಆಗೋಗಿದೆ. ಸೊ ನನಗೆ 2 ವೀಲರ್ ಓಡ್ಸೋಕ್ಕಾಗಲ್ಲ, ಏನಿಲ್ಲ. ಇದರಿಂದ ಡ್ರೆಸ್ಸಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೀನಿ. ಈಗ ರೆಡಿನೂ ಆಗಿದ್ದೀನಿ. ಆಟೋ ಬುಕ್ ಆಗಿದೆ. ಐ ಥಿಂಕ್ ಈಸ್ ಜಸ್ಟ್ 300 meters ಅವೇ. ಲಾಕ್ ಮಾಡ್ಕೊಂಡು ಕೆಳಗೆ ಹೋಗ್ತೀನಿ. ನನ್ನ ಹಸ್ಬೆಂಡ್ ಸ್ವಲ್ಪ ಬ್ಯುಸಿ ಇದ್ದಾರೆ. ಐ ಡೋಂಟ್ ನೋ ಇಫ್ ಈಸ್ ಗೋನ್ ಟು ಜಾಯಿನ್ ಮಿ ಆರ್ ನಾಟ್, ಬಟ್ ಲೆಟ್ಸ್ ಗೆಟ್. ಇಲ್ಲ, ಶುರು ಮಾಡೋಣ. ಕಾಲು ಈ ರೇಂಜ್ ಊಷ್ಟಾಗಿರೋ ಕಾರಣ ಯಾವ ಚಪ್ಪಲು ಹಾಕೊಳಕ್ಕಾಗ್ತಾಯಿಲ್ಲ. ಆ್ಯಂಡ್ ಐ ಲವ್ 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 ಆಟೋ ರೈಡ್ಸ್. ಎಂಟ್ರ್ ಆಗ್ತಾ ಇದ್ದೀವಿ, ಬ್ಯಾಕ್ ಗೇಟಿಂದ ಎಂಟ್ರ್ ಆಗ್ತಾ ಇದೀವಿ ಆದ್ರೆ ನಾವು ಅಲ್ಲ. ಸೊ ಅದಕ್ಕೆ ಆ ಕಡೆ ಸೈಡ್ ಡೆಕೋರೇಷನ್ ಇರುತ್ತೆ, ಈ ಕಡೆ ಏನಿರಲ್ಲ ಡೆಕೋರೇಷನ್. ಪಾರ್ಕ್ ಮಾಡ್ಬಿಟ್ಟು ಅಲ್ಲಿ ಹೋಗ್ಬೇಕು. ನಾನು ಎಷ್ಟು ಫೀಲಲ್ಲಿ ಬರ್ತಿದೆ ನೋಡಪ್ಪ. ಇದ್ದಾಗ ಕೈ ಬಿಡಲಿಲ್ಲ, ಹೋಗುವಾಗ ಒಂದು ಮಾತು ಹೇಳಲಿಲ್ಲ, ಜವಾಬ್ದಾರಿಗಳು ಅಯ್ಯೋ ಹೋಗ್ಬಿಡ್ತಲ್ಲ. ಈಗಲಿದ್ದಾಗ ನಿನ್ನ ಅವ್ರ ಅಪ್ಪಂಗೆ ಹಾಕ್ಸ್ಕೊಂಡವನಾ. ನೀರ್ ಹತ್ರ ಜಿಂಕೆ ಎಲ್ಲ ಹಾಕಿದ್ದಾರೆ. ಎಲ್ಲಪ್ಪ ಪಾರ್ಕಿಂಗು, ಈಡನ್ ಎಂಟ್ರೆನ್ಸ್, ವೆಸ್ಟ್ ಬೇಸ್ಮೆಂಟ್ ಪಾರ್ಕಿಂಗ್. ಅಣ್ಣ ಪಾರ್ಕಿಂಗ್ ಇಲ್ಲಿ ಹಿಂಗೆ ನಡಿ ನಡಿ, ಸ್ಟ್ರೈಟ್ ಹೋಗಿ ರೈಟು, ಅದು ಎಕ್ಸಿಟ್ ಹಿಂಗೆ ನಡಿ. ಇಲ್ಲಿ ನೋಡಿ, ಎಲ್ಲ ಝೊಮ್ಯಾಟೊ ಸ್ವಿಗ್ಗಿ ಪಾರ್ಸಲ್ ತಗೊಳಕ್ ಪಾಪ ಇಲ್ಲಿ ನಿಲ್ಸಿದ್ದಾರೆ. ಮೇಲ್ಗಡೆ ಫುಡ್ ಕೋರ್ಟ್ ಇಂದ ತಗೊಂತಾರಲ್ಲ, ಮೋಸ್ಟ್ಲಿ ಎಂಪ್ಲಾಯೀಸ್ ಇರ್ಬೇಕಲ್ವಪ್ಪ ಇದು, ಯಾಕಂದ್ರೆ ಎಲ್ಲ ಒಂದೊಂದ್ ತರ ಇದೆ ಸೈಕಲ್. ಇಲ್ಲಿ ಇದು ಯಡಿಯೂರಪ್ಪನ ಸೈಕಲ್ ಐತೆ ನೋಡಿ, ಯಡಿಯೂರಪ್ಪನ ಸೈಕಲ್. ಒಂದು ಪಾರ್ಕಿಂಗ್ ನೋಡಿ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ. ಇದೊಂದೇ ಮಾಲ್ದಪ್ಪ ಪಾರ್ಕಿಂಗ್, ಒಂದ್ ಮಟ್ಟಕ್ಕೆ ಚೆನ್ನಾಗಿದೆ. ಇದು ಒರೈನ್ ಮಾಲ್ದು. ಬಟ್ ಏನಂದ್ರೆ ಜಾಸ್ತಿ ಗಾಡಿಗಳಿಗೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅದ್ ಬಿಟ್ರೆ ಪಾರ್ಕಿಂಗ್ ಸಿಸ್ಟಮ್ ನೀಟಾಗಿದೆ. ಲಕ್ಸ್ ಲಾಬಿ ಅಂತಿದೆ, ಈ ಲಾಬಿಯಿಂದ ಎಂಟ್ರ್ ಆಗ್ತೇವೆ. ಸಿಕ್ಕಾಪಟ್ಟೆ ಗಾಡಿಗಳಿದೆ ಮಾತ್ರ. ಅಪ್ಪ ದೇವ್ರೆ, ತುಂಬಾ ಗಾಡಿಗಳಿದೆ. ಬನ್ನಿ ಎಂಟ್ರ್ ಆಗೋಣ. ನೋಡಿ ನಮ್ಮ ಅಮ್ಮನೂ ಗ್ರೀನ್ ಹಾಕಿದ್ದಾರೆ, ನಮ್ಮ ಅಪ್ಪನೂ ಗ್ರೀನ್ ಹಾಕಿದ್ದಾರೆ. ತೋರ್ಸಪ್ಪ, ಗ್ರೀನ್ ಅಂಡ್ ಬ್ಲೂ. ನಮ್ಮ ಅಮ್ಮನೂ ಗ್ರೀನ್ ಅಂಡ್ ಬ್ಲೂ. ನಮ್ಮಮ್ಮ ಹಿಂದೆಯಿಂದ ಕಾಣಿಸ್ತು. ಪೋಸ್ ಕೊಡಮ್ಮ. ನೋಡಿ ಗ್ರೀನ್ ಅಂಡ್ ಬ್ಲೂ. ನಮ್ಮ ಇಲ್ಲ, ಅತ್ತನೂ ಎಲ್ಲ, ನಾನು ಎಲ್ಲ, ಇಬ್ರು ಎಲ್ಲೋ ಇಬ್ರು ಗ್ರೀನ್. ಓ ಸಿಕ್ಕಾಪಡೆ ಜನ ಇದ್ದಾರೆ ಗೈಸ್, ಬರ್ತಾ ಇದ್ದಾರೆ. ಬನ್ನಿ ಬನ್ನಿ ಬನ್ನಿ. ಫಸ್ಟು ಇದರ ಸೆಂಟರ್ ಪಾರ್ಟ್ ಅಲ್ಲಿ ನೋಡಿ ಕ್ರಿಸ್ಮಸ್ ಡೆಕೋರೇಷನ್ ಮಾಡಿದ್ದಾರೆ ಇನ್ಸೈಡ್ ದಿ ಮಾಲ್. ಸಾರಿ, ಅದೇ ಮರಗಳು ಡೆಕೋರೇಟ್ ಮಾಡಿದ್ದಾರೆ ಇಲ್ಲಿ, ಮರಗಳು. ಓ ಹೆಂಗ್ ಬೈತಾಳು. ಇದ್ರ ಮಧ್ಯ ನಿಂತ್ಕೊಳ್ಳಿ, ಚೆನ್ನಾಗೇ ಬರುತ್ತೆ. ಮಧ್ಯ ನಿಂತ್ಕೊಳ್ಳಿ. ಓ ಕ್ರಿಸ್ಮಸ್ ಡೆಕೋರೇಷನ್ ಅಲ್ಲಿ ಫೋಟೋ ತಗೊಳಕ್ ಸಿಕ್ಕಾಪಡೆ ಜನ ಇದ್ದಾರೆ. ಇದು ಎಂಟೈರ್ ಬ್ಲ್ಯಾಕ್ ಸೈಡ್ ಇದೆಯಲ್ಲ, ಅಷ್ಟು ಡೆಕೋರೇಷನ್ ಪಾರ್ಟು. ಆ್ಯಂಡ್ ಯಾವ್ದೇ ಅದ್ರಲ್ಲಿ ಸೇಲ್ ಇದೆ ಎಲ್ಲ ನೋಡ್ಕೊಳ್ಳೋಣ. ಶಾಪಿಂಗ್ ಮಾಡೋ ಮೈಂಡ್ ಅಂತೂ ಇಲ್ಲ, ಯಾಕಂದ್ರೆ ಸಿಕ್ಕಾಪಡೆ ಶಾಪಿಂಗ್ ಮಾಡಿಬಿಟ್ಟಿದ್ದೀನಿ ಆಫ್ ಲೇಟ್. ಸೊ ಬನ್ನಿ. ನಮ್ಮ ಮತ್ತೆ ಫೋಟೋ ತೆಗಿದ್ದಾರೆ ನಮ್ಮಪ್ಪ, ಫೋಟೋಗ್ರಾಫರ್ ಚಂದ್ರಶೇಖರ್. ಎಲ್ಲರೂ ಫೋಟೋ ತೆಗಿತಾರೆ, ಎಲ್ಲ ಮೂಲೆಯಲ್ಲೂ ತೆಗಿತಾರೆ. ನಾವೆಲ್ಲ ಅಡಿಡಾಸಿಗೆ ಬಂದಿದ್ದೀವಿ. ನಮ್ಮ ಡ್ಯಾಡಿಗೆ ಶೂ ಕ್ರೇಜು. ವೈಟೇ ಚಂದ ಅಲ್ವಾ ಪಪ್ಪ ಏನಾದರೂ? ಇವರಿಬ್ಬರು ಎಷ್ಟು ತಗೊಂತ ಅವ್ರು ಇಲ್ಲಿ ನೋಡೋಣ. ಬೇರೆನೂ ಇರುತ್ತೆ ನೋಡು ಡ್ಯಾಡಿ, ಆ ಕಡೆನೂ ಶೂಸ್ ಇದೆ, ಅದೆಲ್ಲ ಫುಟ್ಬಾಲ್ ಶೂಸಸ್. ಈಗ ನಮ್ಮ ಫ್ಯಾಮಿಲಿ ಎಲ್ಲ ನಮ್ಮ ಪರಂಪರೆ ಮೋಚಿಗೆ ಬಂದಿದ್ದೀವಿ ನೋಡಿ, ನಾವೆಲ್ಲ ಅದೇ ಹಾಕೋದು. ಸೊ ನಮ್ಮ ಅತ್ತೆಗೆ ಒಂದು ಚಪ್ಪಲ್ ತೊಗೊಳ್ಳೋಣ ಅಂತ. ವೆಲ್ಕಮ್ ಟು ಮೋಚಿ. ನಮ್ಮ ಅತ್ತೆಗೆ ಮೋಚಿಲಿ ಚಪ್ಪಲ್ ತೊಗೊಂಡಿದ್ದೀವಿ. ಇನ್ನೂರು ಚಪ್ಪಲ್ ರನ್ ಬಿಟ್ಟಿಲ್ಲ, ಓಡಾಡ್ತಾ ಇದ್ದೀವಿ. ಏನು ನೋಡ್ತಿದ್ರಿ ಇಲ್ಲಿ? ಲೂಲು ಹೆಲ್ಪ್ ಡೆಸ್ಕಲ್ಲಿ ಈ ಥರ ಚೇರ್ ತೊಗೊಂಡಿದ್ದೀವಿ. ನಮ್ಮ ಅತ್ತೆನ ಹೇಳೋದು, ನಮ್ಮ ಅತ್ತೆ ಅದು ಅಂಗಡಿ ಒಳಗೆ ಹೋಗಿರ್ತಾರೆ, ಕೂರಿಸ್ಬಿಟ್ಟು ಮಾಲ್ ತೋರ್ಸೋಣ ಅಂತ. ಸುಮಾರು ಜನ ನನ್ನ ಕಾಲು ನೋಡ್ಕೊಂಡು ನನಗೆ ಅಂತ ಅನ್ಕೊಂತವ್ರು ಇಲ್ಲಿ. ಬಟ್ ನಾವು ಇಟ್ ಇಸ್ ಫಾರ್ ಮೈ ಅತ್ತೆ. ಇದೆಲ್ಲ ನೋಡಿ ಎಷ್ಟು ವೆರೈಟಿಯಾಗಿ ಚೆನ್ನಾಗಿಟ್ಟಿದ್ದಾರೆ. ನನಗೆ ಇಡೀ ಲೂಲೂಲಿ ಇದೊಂದು ಪ್ಲೇಸ್ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಇಲ್ಲಿ ಫುಡ್ಸ್ ಇರುತ್ತೆ ಆ್ಯಂಡ್ ಅಲ್ಲಿ ಜಂಕ್ ಸಿಗುತ್ತೆ, ಲೈಫ್ ಬೇಕ್ರಿ. ಸೊ ಲೆಟ್ಸ್ ಗೋ. ಇಷ್ಟು ವೆರೈಟೀಸ್ ತೊಗೊಂಡಿದ್ದೀವಿ, ಎಲ್ಲ ಇವಾಗ ತಿನ್ನೋದು. ವೆರೈಟಿ ಆಫ್ ಡ್ರೈ ಫ್ರೂಟ್ಸ್, ಗ್ರೇಪ್ಸ್,
ನಟ್ಸ್ ಏನೇನೋ ಇದೆ. ಇದೇನಿದು ಡ್ರೈಡ್ ಸ್ಟ್ರಾಬೆರಿನೂ ನೋಡಿ ಡ್ರೈ ಮಾಡಿದ್ದಾರೆ. ಎಲ್ಲ ಇದೆ. ಆರೆಂಜ್ನು ಡ್ರೈ ಮಾಡೋರೆ. ಏನು ನೋಡಿದ್ರಮ್ಮ? ನೋಡ್ಕೊಂಡ್ಬರ್ತಾ ಇದ್ವಪ್ಪ. ಫ್ಲೋರ್ ಇದೆಯಲ್ಲ, ಇದೆಲ್ಲ ಕಂಪ್ಲೀಟ್ ಲಕ್ಸುರಿ ಇರೋ ಫ್ಲೋರ್ಸ್, ಎಲ್ಲ ಹೈ ಎಂಡ್ ಪ್ರಾಡಕ್ಟ್ಸ್ಗಳಿರೋ ಫ್ಲೋರ್ಸ್. ಇದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಇಲ್ಲೆಲ್ಲ ಯಾವತ್ತೂ ಈ ಫ್ಲೋರಲ್ಲಿ ನಿಮ್ಗೆ ಯಾವತ್ತೂ ಡಿಸ್ಕೌಂಟ್ ಇರೋಲ್ಲ. ಎಲ್ಲ ಹೈ ಎಂಡ್ ಪ್ರಾಡಕ್ಟ್ಸ್ ಇರುತ್ತೆ. ಆ್ಯಂಡ್ ನಾನೇನು ಮಾಡಿದೆ ಗೊತ್ತಾ, ನಾನು ಜೀವಾಗ ಹೋಗ್ಬಿಟ್ಟು ಒಂದು ಜ್ಯುವೆಲ್ರಿ ತಗೊಂಡಿದ್ದೀನಿ, ತೋರಿಸ್ತೀನಿ ತಡೀರಿ. ಏನಾಯ್ತಪ್ಪ, ಕಟ್ಟಿದ್ಯಾ? ಹಾಂ ನೋಡಿ, ಇದೇ ತಗೊಂಡಿರೋದು ನಾನು, ಹಾಟ್ ಶೇಪ್. ಚೈನಾ ಕನ್ಫ್ಯೂಸ್ ನನಗೆ. ಅಯ್ಯೋ, 2-3 ಡಿಸೈನ್ ಮೇಲೆ ಕನ್ಫ್ಯೂಷನ್ ಇತ್ತು. ನಮ್ಮ ಅಪ್ಪನ ಕೇಳಿದೆ, ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ. ಅವ್ರಿಗೆ ಚೆನ್ನಾಗಿದೆ ಅನ್ನೋ, ಅದಕ್ಕೆ ನಾನು ಇದೇ ತೊಗೊಂಡಿದ್ದೀನಿ. ತೆಕ್ಕೋನ ಬಂದ್ವಿ. ಇದೇ ಕ್ರಿಸ್ಮಸ್ ಟ್ರೀ ನೋಡಕ್ಕೆ ಹೋಗೋ ಜಾಗ. ವಾ, ಜನ ಜಂಗುಳಿ ನೋಡಿ, ಇಲ್ಲಿ ಎಷ್ಟು ಜನ ಇದ್ದಾರೆ ಕ್ರಿಸ್ಮಸ್ ಟ್ರೀ ನೋಡಕ್ಕೆ. ಮತ್ತೆ ಮೆಟ್ಲಿದೆ ಹುಷಾರು. ಕ್ರಿಸ್ಮಸ್ ಟ್ರೀ ನೋಡಕ್ಕೆ ಜನ ಜಂಗುಳಿ. ಈ ಟ್ರೀ ನೋಡಕ್ಕೆ ಎಲ್ಲೆಲ್ಲಿಂದೆಲ್ಲ ಬರ್ತಾರೆ. ಇನ್ನು ಈ ಜಾಗನ ನೋಡಬೇಕು ಅಂತಲೇ ನಮ್ಮಮ್ಮ ಕರ್ಕೊಂಡ್ಬಂದಿದ್ದು ಗೈಸ್. ನೋಡಿ, ಇದನ್ನೇ ನಾವು ನೋಡೋಕ್ಕೆ ಮುಗಿಬಿದ್ದು ಬಂದಿರೋ ಜನ. ಬೆಂಗಳೂರಲ್ಲಿ ಇರೋರೆಲ್ಲ ಮೋಸ್ಟ್ಲಿ ಇಲ್ಲೇ ಇದ್ದಾರೆ ಅನ್ಸುತ್ತೆ, ಅಷ್ಟು ಜನ ಇದೆ. ಯಪ್ಪ, ಬನ್ನಿ ಬನ್ನಿ ಬನ್ನಿ. ಎಲ್ಲೋದ್ರಿಮ್ಮ? ಏನೋ ಇದೆ, ಪಾಪ್ಕಾರ್ನ್ ಇದೆ, ಜಿಂಜರ್ ಮ್ಯಾನ್ ಶಾಪಿಂಗ್ ಇದೆ. ಅಯ್ಯೋ, ಜನ ಲೈಟ್ ಹತ್ತಿ ನಿಂತ್ಕೊಂಡಿರೋರು ಹಿಡಿತಾನೆ ಇಲ್ವಲ್ಲ. ಹಾಂ ನೋಡಿ ಅತ್ತೆ, ಬರಲ್ಲ, ಅಷ್ಟು ಲೈಟ್ ಇದೆ. ಎಲ್ಲ ಹಂಗೆ ಅಲ್ಲಿ ಹತ್ತಿ ಹಂಗೆ ಇಳಿದು ಕಾಣಿಸ್ತಿಲ್ಲ, ಹಂಗಿತ್ತು ಹಂಗೆ ನಡೆದು ವಾಪಸ್ ಈ ಕ್ರಿಸ್ಮಸ್ ಟ್ರೀ ಹತ್ರ ಬರ್ತಾರೆ. ಎಲ್ಲ ಚಾಕ್ಲೇಟ್ಸು ಅದು ಇದು ಅಷ್ಟೇ. ಓ, ಗೇಮ್ ಆಡ್ಕೊಂಬೇಗೆಲ್ಲದು. ಇಂದು ಮಾಲ್ ಆಫ್ ಏಷ್ಯಾ ನೋಡಿ ಹೊರಡ್ತಾ ಇದ್ದೀವಿ. ನಾವು ಬಂದಿದ್ದು 5 ಗಂಟೆ 5:15 ಎಂಟ್ರಾದಾಗ. ಈಗ ಎಕ್ಸಿಟ್ ಆಗ್ತಾ ಇರ್ಬೇಕಾದ್ರೆ ಟೈಮ್ ಬಂದು 9:30. 3.5 hours. ಕಾಲಂತೂ ಊಷ್ಟಾಗೋಗ್ಬಿಟ್ಟಿದೆ. ಈಗ ನಮ್ಮ ಅತ್ತೆ ನಮ್ಮಮ್ಮ ಆಚೆ ಕಾಯ್ತಾ ಇದ್ದಾರೆ. ನಾವು ಕಾರ್ ತೊಗೊಂಡು, ತೆಗಿ ಪಪ್ಪ ಕಾಲು ನೋಗ್ತಾ ಇದೆ. ಸೊ ಕಾರ್ ತೊಗೊಂಡು ಇಲ್ಲಿಂದ ನಾವು ಸೀದಾ ಮನೆಗೆ ಹೊರಡೋದು. ಸೊ ಇಟ್ ಈಸ್ ಅ ವೆರಿ ಶಾರ್ಟ್ ಆ್ಯಂಡ್ ಸ್ವೀಟ್ ಬ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ನೋಡಿ, ಜೀವ ಇಯರಿಂಗ್ನ ಇವಾಗ ಹಾಕೋಬೇಕಂತ ಇದ್ದೀನಿ. ಟೆನ್ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಹಾರ್ಟು ಆ್ಯಕ್ಚುಲಿ ಹಾರ್ಟು ಆ್ಯಂಡ್ ರೌಂಡ್ ನಾನೇ ಸೆಲೆಕ್ಟ್ ಮಾಡಿದ್ದು, ಬಟ್ ಐ ವಾಸ್ ಬಿಟ್ ಕನ್ಫ್ಯೂಸ್ಡ್ ಯಾವ್ದು ಹಾಕೋಬೇಕು ಅಂತ. ಸೊ ಲೆಟ್ ಮೀ ಟ್ರೈ. ಆವಾಗಲೂ ಫೀಲ್ ಆಗುತ್ತೋ ಥರ್ಸ್ಡೇ ಇಸ್ ಮೈ ಡೇ, ಥರ್ಸ್ಡೇ ಇಸ್ ವೆರಿ ಸ್ಪೆಷಲ್ ಟು ಮೀ ಅಂತ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಸ್ಕೂಲ್ಗೆ ಹೋಗ್ಬೇಕಾದ್ರಿಂದನೂ ನನಗೆ ಥರ್ಸ್ಡೇಸ್ ಟೈಮ್ ಟೇಬಲ್ ತುಂಬ ಇಷ್ಟ ಆಗ್ತಾಯಿತ್ತು. ಥರ್ಸ್ಡೇನೇ ನಂಗೆ ಇಷ್ಟ ಆಗ್ತಾಯಿತ್ತು. ಐ ಡೋಂಟ್ ನೋ ವೈ. ಸೊ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ನನ್ನ ಫೇವ್ರೇಟ್ ಇಯರಿಂಗ್, ಮೈ ನ್ಯೂ ಇಯರಿಂಗ್ ಟ್ರೈ ಮಾಡಬೇಕು. ಇದಕ್ಕೂ ತಿರುಪೆ ಬೀಳಿಸ್ಬಿಟ್ರೆ ಗೊತ್ತೂ ಆಗಲ್ಲ. ಅವ್ರ ಹತ್ರ ಓ ಮೈ ಗಾಡ್ 18 ಕ್ಯಾರೆಟಲ್ಲಿ ಟೆಡಿ ಬೇರ್ ಇದೆ, ಆಮೇಲೆ ಐಸ್ ಕ್ರೀಮ್ ಇಯರಿಂಗ್ ಇದೆ. ಅಂದರೆ ಇಟ್ ಇಸ್ ಜಸ್ಟ್ 18 ಕ್ಯಾರೆಟ್ ಗೋಲ್ಡ್, ಬಟ್ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಮಾತ್ರ. ಆ್ಯಂಡ್ ರೋಸ್ ಗೋಲ್ಡಲ್ಲಿದೆ. ಸೊ ಇಟ್ ಇಸ್ ಗುಡ್ ಅಲ್ಲ. ಹೆಲೋ ಕಿಟಿ ಇಯರಿಂಗ್ಸ್ ಇದೆ, ಅದು ರೋಸ್ ಗೋಲ್ಡು. ಆ್ಯಂಡ್ ಇಟ್ ಇಸ್ ಆಲ್ 18 ಕ್ಯಾರೆಟ್ ಗೋಲ್ಡ್. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದಲ್ಲ. ಇಟ್ ಇಸ್ ಹಾಟ್. ವೆರಿ ರೀಸೆಂಟ್ಲಿ ನನ್ನ ಸಿಸ್ಟರ್ ಇನ್ ಲಾಗು ನಾನು ಒಂದು ಇಯರಿಂಗ್ ಗಿಫ್ಟ್ ಮಾಡಿದೆ. ಸೊ ಅವಾಗ ನಾನು ಸ್ಟೋರ್ ಒಳಗೆ ಎಂಟರ್ ಆಗಿದ್ದು. ಸಚ್ ಕ್ರೇಜಿ ಕಲೆಕ್ಷನ್ಸ್. ಅಂದರೆ ನಿಮಗೆ ತುಂಬ ಮಿನಿಮಲ್ ಆಗಿ ಇಷ್ಟಪಡೋರಿಗೆ ಅದು ಇಷ್ಟ ಆಗುತ್ತೆ, ಗ್ರ್ಯಾಂಡ್ ಆಗಿ ಇಷ್ಟಪಡೋರ್ಗೆ ಆಗಲ್ಲ. ಆ್ಯಂಡ್ ಫ್ಯಾನ್ಸಿ ಇಯರಿಂಗ್ಸ್ನ ಮಾತ್ರ ಈ ಥರ ಡಿಸೈನ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ನೋ ಗೈಸ್, ಈ ಥರದಲ್ಲೂ ಒಳ್ಳೊಳ್ಳೆ ಡಿಸೈನ್ ಸಿಗುತ್ತೆ. ಆ್ಯಕ್ಚುಲಿ ನಂಗೆ 3 ಪಿಯರ್ಸಿಂಗ್ ಇದೆ ಆಯಿತಾ. ಇದು ಹುಡ್ದಾಗ ಮಾಡಿಸಿದ್ದು, ಇದು ನಾನು ಕಾಲೇಜಿಗೆ ಸೇರ್ಕೊಂಡಾಗ ಮಾಡಿಸಿದ್ದು, ಇದು ನಾನು ಕೆಲ್ಸಕ್ಕೆ ಸೇರ್ಕೊಂಡಾಗ ಮಾಡಿಸಿದ್ದು.
ಡಿಫ್ರೆಂಟ್ ಮದುವೆ ಆದಮೇಲೆ ಏನೂ ಇಲ್ಲ. ಮೂಗ್ ಸುತ್ತಿಸಿದ್ದು ನಾನು ಕಾಲೇಜ್ಗಿದ್ದಾಗ ಅಷ್ಟೇ, ದಟ್ಸ್ ಇಟ್. ಆ್ಯಂಡ್ ಆಲ್ಸೋ ಹೋಮ್ ಸೆಂಟರಲ್ಲಿ ನಾನು ಕುಷನ್ ಕವರ್ಸ್ದು ಆ ಥರ ಎಲ್ಲ ಸಣ್ಣ ಪುಟ್ಟ ಶಾಪಿಂಗ್ ಮಾಡಿದೆ, ಜಸ್ಟ್ ತೋರಿಸ್ಲಿಲ್ಲ ಅಷ್ಟೇ.